ಓ ಪಿತನೇ, ನಿಮಗೆ ಇಷ್ಟವಾದರೆ ಈ ಕಷ್ಟದ ಕೊಡವನ್ನ ನನ್ನಿಂದ ತೆಗೆಯಿರಿ, ಆದರೂ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ನೆರವೇರಲಿ ಎಂದರು ಯೇಸು ಸ್ವಾಮಿ. ಲೂಕನು ಬರೆದಂತ ಶುಭ ಸಂದೇಶ 22ನೇ ಅಧ್ಯಾಯ 42ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಕರ್ತನಲ್ಲಿ ನನ್ನ ಪ್ರಿಯರೇ, ಕ್ರಿಸ್ತ ಯೇಸು ಜ್ವತೆ ಬಯಸಿದಂತಹ ಆ ರಾತ್ರಿ, ಜೆಸ್ತಮನಿಯ ತೋಟದ ಆ ರಾತ್ರಿಯ ಗಾಳಿಯು ಬಹಳ ಭಾರವಾಗಿತ್ತು ಮತ್ತು ನಿಶ್ಚಲವಾಗಿತ್ತು. ಆಲಿವ್ ಮರಗಳ ನಡುವೆ ಚಂದಿರನು ಬಿಳಿ ಬೆಳಕನ್ನ ಚೆಲ್ಲಿದನು ಮತ್ತು ಆ ರಾತ್ರಿಯ ಮೌನವನ್ನು ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರ ಹೆಜ್ಜೆ ಸದ್ದು ಮಾತ್ರ ಭೇದಿಸುತ್ತಿತ್ತು. ಆಗ ತಾನೇ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಕೊನೆಯ ಭೋಜನವನ್ನ ಮುಗಿಸಿದ್ದರು. ಶೀಘ್ರದಲ್ಲೇ ಎಲ್ಲವೂ ಬದಲಾಗಲಿತ್ತು. ಯೇಸು ಕ್ರಿಸ್ತರು ತನ್ನ ಆತ ಶಿಷ್ಯರಾದ ಪೇತ್ರ, ಯಾಕೋಬ ಮತ್ತು ಯೋಹಾನರ ಕಡೆಗೆ ತಿರುಗಿದರು. ಪ್ರಭು ಯೇಸುವಿನ ಧ್ವನಿಯಲ್ಲಿ ಶಿಷ್ಯರು ಹಿಂದೆಂದೂ ಕೇಳರಿಯದಂತ ದುಃಖವಿತ್ತು. ಮತ್ತಾಯನು ಬರೆದಂತ ಶುಭ ಸಂದೇಶ 26ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನಾವು ನೋಡುವಂತೆ, ನನ್ನ ಮನೋವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ, ನೀವು ಇಲ್ಲೇ ಇದ್ದು ನನ್ನೊಡನೆ ಎಚ್ಚರವಾಗಿರಿ ಎಂದು ಯೇಸು ಸ್ವಾಮಿ ನುಡಿದರು. ಅದೊಂದು ಸರಳವಾದಂತ ವಿನಂತಿಯಾಗಿತ್ತಷ್ಟೇ. ಕ್ರಿಸ್ತ ಯೇಸು ಆತನಿಗಾಗಿ ಹೋರಾಡಲು ಆತ ಕೇಳಲಿಲ್ಲ, ತನ್ನನ್ನು ರಕ್ಷಿಸಿಕೊಳ್ಳಲು ಆತ ಕೇಳಲಿಲ್ಲ, ತಾನು ಅನುಭವಿಸುತ್ತಿರುವುದನ್ನ ಅರ್ಥ ಮಾಡಿಕೊಳ್ಳಲು ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಕೇಳಿಕೊಳ್ಳಲಿಲ್ಲ. ಯೇಸು ಕೇಳಿದ್ದು ಕೇವಲ ಎಚ್ಚರವಾಗಿರಿ ಎಂದು ಮಾತ್ರ. ಅದು ಕೇವಲ ಒಂದೇ ಒಂದು ಗಂಟೆ. ಯೇಸು ಸ್ವಾಮಿ ಅವರಿಂದ ಸ್ವಲ್ಪ ದೂರಕ್ಕೆ, ಅಂದರೆ ಒಂದು ಕಲ್ಲು ಎಸೆಯುವಷ್ಟು ದೂರಕ್ಕೆ ನಡೆದು ಹೋದರು. ಆ ನಿಶಬ್ದ ಕತ್ತಲಲ್ಲಿ ಯೇಸು ಸ್ವಾಮಿ ಮೊಣಕಾಲೂರಿ ಪ್ರಾರ್ಥಿಸಲು ಪ್ರಾರಂಭಿಸಿದರು. ಆ ಪ್ರಾರ್ಥನೆಯೇ ಈ ದಿನದ ವಾಕ್ಯ. ಲೂಕನು ಬರೆದಂತ ಶುಭ ಸಂದೇಶ 22ನೇ ಅಧ್ಯಾಯ 42ನೇ ವಾಕ್ಯ. ಮುಂದೆ ಏನಾಗಲಿದೆ ಎಂಬುದು ಯೇಸು ಸ್ವಾಮಿಗೆ ಸಂಪೂರ್ಣವಾಗಿ ತಿಳಿದಿತ್ತು. ನಂಬಿಕೆ ದ್ರೋಹ, ಬಂಧನ, ಅಪಹಾಸ್ಯ, ಚಾಟಿಯ ಏಟುಗಳು, ಶಿಲುಬೆಯ ಮರಣ, ನಡೆಯುವಂತಹ ಪ್ರತಿಯೊಂದು ಕ್ಷಣದ ನೋವು ಯೇಸುವಿನ ಮುಂದೆ ಸ್ಪಷ್ಟವಾಗಿ ಜಗದ ಪಾಪದ ಹೊರೆ ಆತನ ಹೃದಯವನ್ನು ಎಷ್ಟು ಬಲವಾಗಿ ಒತ್ತುತ್ತಿತ್ತೆಂದರೆ ಆ ಒತ್ತಡಕ್ಕೆ ಆತನ ದೇಹವು ತತ್ತರಿಸತೊಡಗಿತ್ತು. ಇದು ಲೂಕನು ಬರೆದಂತ ಶುಭ ಸಂದೇಶ 22ನೇ ಅಧ್ಯಾಯ 44ನೇ ವಾಕ್ಯ. ಕಡು ಯಾತನೆಯಲ್ಲಿದ್ದಂತ ಯೇಸು ಸ್ವಾಮಿ ಇನ್ನೂ ಶ್ರದ್ಧೆಯಿಂದ ದೇವರನ್ನ ಪ್ರಾರ್ಥಿಸಿದರು. ಅವರ ಬೆವರು ರಕ್ತದ ಹನಿಗಳಂತೆ ತೊಟ್ಟು ತೊಟ್ಟಾಗಿ ಬೀಳುತ್ತಿತ್ತು. ಪ್ರಿಯರೇ, ಇದು ಕೇವಲ ಸಾಹಿತ್ಯದ ವಾಕ್ಯಗಳಲ್ಲ. ಪ್ರಿಯರೇ, ಇದು ನಿಜವಾಗಿಯೂ ಜೆಸ್ತಮನಿ ತೋಟದಲ್ಲಿ ಯೇಸು ಸ್ವಾಮಿಯ ಯಾತನೆ. ಪ್ರಿಯ ಸ್ನೇಹಿತರೆ, ಇಂದು ಟೆಕ್ನಾಲಜಿ ಇದೆ, ಮೆಡಿಕಲ್ ಸೈನ್ಸ್ ಇದೆ. ಈ ಮೆಡಿಕಲ್ ಸೈನ್ಸ್ ನಲ್ಲಿ ಒಂದು ಪದವಿದೆ. ಅದು ಏನೆಂದರೆ ಹಿಮಟಿಡ್ರೋಸಿಸ್. ಇನ್ ದ ಮೆಡಿಕಲ್ ಸೈನ್ಸ್ there is a word called hematidrosis, means sweating blood. Hematidrosis is a very rare medical condition that causes sweat blood. ಪ್ರಿಯರೇ, ಬೈಬಲ್ ಶ್ರೀ ಗ್ರಂಥ ಎಂದು ಸಾಹಿತ್ಯದ ಪುಸ್ತಕವಲ್ಲ, ನೈಜ ಘಟನೆಗಳನ್ನ ಬರೆದಿರುವಂತಹ ಸತ್ಯವೇದ. ತೀವ್ರವಾದ ಮಾನಸಿಕ ಒತ್ತಡದ ಸಮಯದಲ್ಲಿ ಸಣ್ಣ ರಕ್ತನಾಳಗಳು ಒಡೆದು ಬೆವರಿನೊಂದಿಗೆ ಬೆರೆತು ಹಿಮಟಿಡ್ರೋಸಿಸ್ ಎಂಬ ಅಪರೂಪದ ಸ್ಥಿತಿ ಸಂಭವಿಸಬಹುದು. ಆದರೂ ಪ್ರಭು ಯೇಸು ಪ್ರಾರ್ಥಿಸುವುದನ್ನ ನಿಲ್ಲಿಸಲಿಲ್ಲ. ಸ್ವಲ್ಪ ಸಮಯದ ನಂತರ ಪ್ರಭು ಯೇಸು ಎದ್ದು ತಮ್ಮ ಶಿಷ್ಯರ ಬಳಿಗೆ ಬಂದರು. ಶಿಷ್ಯರಾದರೂ ಮಲಗಿರುವುದನ್ನು ಕಂಡರು. ಪ್ರಭು ಯೇಸು ತಮ್ಮ ದೊಡ್ಡ ಹೋರಾಟವನ್ನ ಸಂಪೂರ್ಣವಾಗಿ ಒಂಟಿಯಾಗಿಯೇ ಎದುರಿಸಿದರು. ರಾತ್ರಿ ಇನ್ನೂ ದಟ್ಟವಾಗಿತ್ತು. ಯೇಸುವಿಗೆ ದೂರದಲ್ಲಿ ಬೆಳಕು ಕಾಣಿಸತೊಡಗಿತು. ಮರಗಳ ನಡುವೆ ಪಂಜುಗಳು ಚಲಿಸುತ್ತಿದ್ದವು. ದೂರದಲ್ಲಿ ಇಸ್ಕರಿಯಾತ್ ಯೂದ ಸೈನಿಕರು. ಯೇಸು ಸ್ವಾಮಿ ಎದ್ದು ನಿಂತರು. ಯೇಸು ಸ್ವಾಮಿ ಓಡಿ ಹೋಗಲಿಲ್ಲ. ಯೇಸು ಸ್ವಾಮಿ ಅಡಗಿಕೊಳ್ಳಲಿಲ್ಲ. ತನ್ನ ಪ್ರಾಣಕ್ಕೆ ಎಂತ ಬೆಲೆ ತೆರಬೇಕಾಗುತ್ತದೆ ಎಂದು ಯೇಸು ಸ್ವಾಮಿಗೆ ತಿಳಿದಿದ್ದರು. ಯೇಸು ಸ್ವಾಮಿ ಅವರನ್ನ ಎದುರಿಸಲು ಮುಂದೆ ನಡೆದರು. ಏಕೆಂದರೆ ಪ್ರೀತಿಯ ದೊಡ್ಡ ಪುರಾವೆ ಎಂದರೆ ಕೇವಲ ಯಾರಿಗಾದರೂ ಪ್ರಾಣ ಕೊಡುವುದಲ್ಲ, ಮುಂದಿರುವ ಕಠಿಣ ಯಾತನೆಯನ್ನ ಪೂರ್ಣವಾಗಿ ತಿಳಿದಿದ್ದರೂ ಅವರ ಪರವಾಗಿ ಸಾಯಲು ಸಿದ್ಧರಾಗುವುದು. ಗೆಸ್ತಮನಿ ತೋಟದಲ್ಲಿ ಕ್ರಿಸ್ತ ಯೇಸು ಆ ಆಯ್ಕೆ ಮಾಡಿದರು. ಯಾರಿಗಾಗಿ? ಪ್ರಿಯರೇ, ನಿನಗಾಗಿ. ಪ್ರಿಯರೇ, ನನಗಾಗಿ. ಪ್ರಿಯರೇ, ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಮೇಲೆ ದಯೆ ತೋರು ಸ್ವಾಮಿ. ಈ ಲೋಕ, ಈ ಜೀವಿತ ನಮ್ಮ ಇಷ್ಟದಂತಲ್ಲ, ನಿಮ್ಮ ಇಷ್ಟದಂತೆ ಆಗಲಿ. ಜೀವನದ ಪ್ರತಿಯೊಂದು ಹೆಜ್ಜೆ ಶೋಧನೆಯಲ್ಲಿ ಬೀಳದಂತೆ ಎಚ್ಚರವಾಗಿರಲು ಮತ್ತು ಜೀವನದ ಪ್ರತಿಯೊಂದು ಹೆಜ್ಜೆಯು ನಿಮ್ಮನ್ನ ಪ್ರಾರ್ಥಿಸಲು ಪವಿತ್ರಾತ್ಮರ ಶಕ್ತಿಯನ್ನು, ಪವಿತ್ರಾತ್ಮರ ಸತ್ತವರ ದಾನವನ್ನು ನಮ್ಮ ಹೃನ್ಮನಗಳನ್ನ ತುಂಬಿಸು ಯೇಸುವೆ ಎಂಬುದಾಗಿ ನಂಬಿಕೆ ನಾಯಕನು, ಕಲ್ವಾರಿ ನಾಯಕನಾದಂತ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಜೈ ಯೇಸು ಕ್ರಿಸ್ತ. ಆಮೆನ್.